ಹಲೋ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಹೃದಯ ನಿನಗಾಗಿ ಭಾಗ 4. ಜಾನುಳ 2 ಕಾಲಿಗೆ ಬೆಂಕಿ ಕೊಳ್ಳಿಯಿಂದ ಸುಟ್ಟಿದ್ದ. ಎದ್ದು ಓಡಾಡುವುದಕ್ಕೂ ಅವಳಿಗೆ ಆಗುತ್ತಿರಲಿಲ್ಲ. ಇದರ ಮಧ್ಯೆ ಆಕೆ ಮದುವೆಯಾಗಲು ಒಪ್ಪದಿದ್ದಾಗಲೆಲ್ಲ ಕೈಕಾಲು ಎಂದು ನೋಡದೆ ಸುಟ್ಟು ತನ್ನ ಆಕ್ರೋಶ ಸಿಟ್ಟನ್ನು ತೀರಿಸಿಕೊಂಡ. ಪೂರ್ತಿಯಾಗಿ ಹಣ್ಣುಗಾಯಿ ನೀರುಗಾಯಿ ಆದಳು ಜಾನು. ಜೈ ವಿರೋಧದ ನಡುವೆಯೂ ದೇರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಧರ್ಮನಿರುವ ಜಾಗಕ್ಕೆ ಹುಡುಕಿ ಬಂದಾಗ ಧರ್ಮನಿಗೆ ಭಯದ ಜೊತೆಗೆ ತಾನು ಜೈಲಿಗೆ ಹೋದರೂ ಪರವಾಗಿಲ್ಲ, ಅವರಿಗೆ ನೋವಾಗಬೇಕು ಅಂದರೆ ಅವನಿಗಿರುವ ಅಸ್ತ್ರ ಜಾನು ಮಾತ್ರ. ಹಾಗಾಗಿ ಆತ ಮೊದಲೇ ಅಂದುಕೊಂಡಂತೆ ಮಾಡಲು ನಿರ್ಧರಿಸಿದ್ದ. ಜಾನು ಪ್ರಜ್ಞೆಯಿಲ್ಲದೆ ನೆಲದಲ್ಲಿ ಬಿದ್ದಿದ್ದಳು. ಅಮ್ಮ ಅಮ್ಮ ಅನ್ನುವ ಕನವರಿಕೆ ಅವಳ ಬಾಯಿಂದ ಬರ್ತಾ ಇತ್ತು. ಅವಳ ಬಳಿ ಹೋದವನೇ ತನ್ನ ಕೈಯಲ್ಲಿದ್ದ ಮಾಂಗಲ್ಯವನ್ನು ಅವಳ ಕೊರಳಿಗೆ ಹಾಕಿದ್ದ. ಅವನ ಮುಖದಲ್ಲಿ ವಿಚಿತ್ರವಾದ ಕ್ರೂರ ನಗು. ಅಷ್ಟರಲ್ಲಿ ಧೀರು ಮತ್ತು ಪೊಲೀಸರು ಅವನ ಬಳಿ ಧಾವಿಸಿದ್ದರು. ಜಾನುಳಿಗಾಗಿ ಹುಡುಕಿದಾಗ ಆಕೆ ಕೋಣೆಯೊಂದರಲ್ಲಿ ನೆರಳುತ್ತಿದ್ದಳು. ಅಪಹರಣ ಮತ್ತು ಹಿಂಸಿಸಿದ ಆಧಾರದ ಮೇಲೆ ಅವನನ್ನು ಪೊಲೀಸರು ಅರೆಸ್ಟ್ ಮಾಡುವೆನೆಂದಾಗ ಮೊದಲೇ ಅವನ ಪರವಾಗಿ ಬೇಲ್ ಪಡೆದ ಕಾವ್ಯ ಧರ್ಮ ಅರೆಸ್ಟ್ ಆಗದಿರುವಂತೆ ನೋಡಿಕೊಂಡಳು. ಧರ್ಮ ಆಕೆಗೆ ನಾನು ತಾಳಿ ಕಟ್ಟಿರುವೆ, ಈಗಾಗಲೇ ನಮ್ಮ ಮದುವೆಯಾಗಿದೆ ಎಂದು ಜಾನುಳ ಕೊರಳಲ್ಲಿದ್ದ ತಾಳಿಯನ್ನು ಧೀರುಗೆ ತೋರಿಸಿ ನಕ್ಕ. ಏನ್ ಮಾಡ್ಕೋತೀಯ ಹೀಗ ಎನ್ನುವ ಹಾಗಿತ್ತು ಅವನ ನೋಟ. ಧೀರುಗೆ ಆಘಾತ, ಪೂರ್ತಿಯಾಗಿ ಕುಸಿದು ಹೋದ. ಆದರೆ ಅವಳ ಸ್ಥಿತಿ ನೋಡಿ ಸಂಕಟವಾಯಿತು. ಅವಳನ್ನು ಆಸ್ಪತ್ರೆಗೆ ಸೇರಿಸುವಂತೆ ಪೊಲೀಸರಲ್ಲಿ ಕೇಳಿಕೊಂಡಾಗ ತಾನು ಅವಳ ಗಂಡ, ನಾನೇ ಸೇರಿಸುವೆನೆಂದು ಹೇಳಿದ ಧರ್ಮ. ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ ಎಂದು ಪೊಲೀಸರು ಧೀರುಗೆ ಹೇಳಿ ಹೊರಟು ಹೋದರು. ಅವರಿಗೆ ಕೈಬೆಚ್ಚಗೆ ಮಾಡಿದ್ದಳಲ್ಲ ಕಾವ್ಯ. ಇದ್ಯಾವುದೂ ಗೊತ್ತಿಲ್ಲದ ಧೀರು ಮಾತ್ರ ಒಬ್ಬಂಟಿಯಾಗಿ ನಿಂತಿದ್ದ. ಅಸಹಾಯಕನಾಗಿ ಅಲ್ಲಿಂದ ಹೊರಟ. ಅನ್ಯಾಯ ಗೆದ್ದಿತ್ತು. ಜೈ ಮತ್ತು ಅಜ್ಜಿಗೆ ವಿಷಯ ಗೊತ್ತಾದಾಗ ರಾಧಮ್ಮ ಗಿಳಿಯಂತೆ ಸಾಕಿದ ಮಗಳನ್ನು ಗಿಡುಗ ಹೊತ್ತು ಹೋಯ್ತಲ್ಲ, ಆ ದೇವರು ಇರುವುದು ಸುಳ್ಳು ಎಂದು ಅಳುತ್ತಾ ಮನೆಯಲ್ಲಿದ್ದ ದೇವರ ಫೋಟೋಗಳನ್ನೆಲ್ಲ ಎತ್ತಿ ಎತ್ತಿ ಹೊರಗೆ ಬಿಸಾಕಿದರು. ರಾಧಮ್ಮನನ್ನು ಹಿಡಿಯುವುದೇ ಕಷ್ಟವಾಯಿತು. ವಿಪರೀತ ನೋವುಂಡ ಹಿರಿಯ ಜೀವ ತಡೆಯಲಾರದೆ ಪ್ರಜ್ಞೆ ತಪ್ಪಿದ್ದು ತುಂಬ ಸಮಯವಾದರೂ ಹಾಗೆ ಇದ್ದಾಗ ಭಯವಾಗಿ ಅವರನ್ನು ಆಸ್ಪತ್ರೆಗೆ ಸೇರಿಸಿದರು. ಮಧ್ಯಾಹ್ನದ ಸಮಯಕ್ಕೆ ಜಾನುಳಿಗೆ ಆರೋಗ್ಯದಲ್ಲಿ ಏರುಪೇರಾಯಿತು. ಉಸಿರಾಟ ಕ್ಷೀಣಿಸತೊಡಗಿದಾಗ ಧರ್ಮನಿಗೆ ಡವಡವ. ಇವಳೇನಾದರೂ ಸತ್ರೆ ನಾನು ಜೀವನ ಪೂರ್ತಿ ಜೈಲಲ್ಲಿ ಕುಳಿಬೇಕು, ಏನು ಮಾಡಲಿ ಈಗ? ತಕ್ಷಣ ನೆನಪಾಗಿದ್ದು ಕಾವ್ಯ. ಅವಳಿಗೆ ಕರೆ ಮಾಡಿ, ಹಲೋ ಕಾವ್ಯ, ಹೇಳು, ಏನಾಯ್ತು? ಯಾಕೋ ಗಾಬರಿಯಲ್ಲಿದ್ದೀಯಾ? ಹೌದು, ಇವಳು ಸರಿಯಾಗಿ ಉಸಿರಾಡ್ತಾ ಇಲ್ಲ, ಭಯ ಆಗ್ತಾ ಇದೆ, ಏನು ಮಾಡಲಿ ಈಗ? ಅವಳು ಸತ್ರೆ ಏನು ಮಾಡಲಿ ಅಂದರೆ ನಾ ಏನು ಹೇಳಲಿ? ಅವಳನ್ನು ಅಪಹರಿಸುವಾಗ ನನ್ನ ಕೇಳಿದ್ಯಾ? ಅವಳು ಸತ್ರೆ ಸಾಯ್ಲಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಮತ್ತೆ ನನಗೆ ಫೋನ್ ಮಾಡಬೇಡ ಎಂದಳು. ಮತ್ತಷ್ಟು ಗಾಬರಿ. ನಿಧಾನಕ್ಕೆ ಅವಳ ಬಳಿ ಬಂದು ಅವಳನ್ನು ಎತ್ತಿಕೊಂಡು ಕಾರ್ನಲ್ಲಿ ಮಲಗಿಸಿದ. ಜೈನ ಮನೆ ಕಡೆ ಕಾರನ್ನು ಚಲಾಯಿಸಿದ. ಅವರ ಮನೆಯ ಗೇಟ್ ಬಳಿ ಅವಳನ್ನು ಮಲಗಿಸಿ ಅಲ್ಲಿಂದ ಪರಾರಿಯಾದ. ರವೀರು ದೂರದಿಂದ ಗೇಟ್ ಬಳಿ ಏನೋ ಇದೆ ಎಂದು ಗಮನಿಸಿದರು. ಯಾರೋ ಗೇಟ್ ಬಳಿ ಕಸ ಎಸೆದಿರಬೇಕೆಂಬ ಅನುಮಾನದಿಂದ ಅಲ್ಲಿ ಬಂದಾಗ ಮನುಷ್ಯರು ಯಾರೋ ಮುದುಡಿ ಮಲಗಿದಂತೆ ಕಾಣಿಸಿತು. ಅನುಮಾನದಿಂದ ಹತ್ತಿರ ಬಂದಾಗ, ಅಯ್ಯೋ ಮಗಳೇ ನೀನಾ? ಜೋರಾಗಿತ್ತು ಅವರ ದನಿ. ಅವಳ ಸ್ಥಿತಿ ನೋಡಿ ಅವರಿಗೆ ಅರಿವಿಲ್ಲದೆ ಅವರ ಕಣ್ಣುಗಳು ನೀರಿನ ಕೊಳಗಳಾಗಿದೆ. ಅಲ್ಲೇ ಕುಳಿತು ಅವಳ ತಲೆಯನ್ನು ತಮ್ಮ ತೊಡೆಯ ಮೇಲಿಟ್ಟುಕೊಂಡಾಗ ಅವಳು ಕೊರಡಿಯಂತೆ ಬಿದ್ದಿದ್ದಳು ಅಷ್ಟೇ. ಕಾಲು ಕೈ ಅಲ್ಲಲ್ಲಿ ಸುಟ್ಟು ಗುಳ್ಳೆ ಬಂದಿದ್ದು ನೋಡಿ ಸಂಕಟವಾಯಿತು ಅವರಿಗೆ. ತಡ ಮಾಡದೆ ಅವಳನ್ನು 2 ಕೈಗಳಿಂದ ಎತ್ತಿಕೊಂಡು ಮನೆಯ ಬಳಿ ನಡೆದರು. ಅವರ ಕಣ್ಣಿನ ಹನಿಗಳು ಜಾನುಳ ಮುಖದ ಮೇಲೆ ಬೀಳುತ್ತಲೇ ಇತ್ತು. ಬೇಗ ಬೇಗ ಅವಳನ್ನು ಕಾರಿನ ಹಿಂದಿನ ಸೀಟಿನಲ್ಲಿ ಮಲಗಿಸಿ ಆಸ್ಪತ್ರೆಯತ್ತ ಚಲಾಯಿಸಿದರು. ಆಸ್ಪತ್ರೆಯಲ್ಲಿ ಜಾನುಳನ್ನು ಐಸಿಯುನಲ್ಲಿ ಇಡಲಾಯಿತು. ಜೈ ಮತ್ತು ಧೀರುಗೆ ವಿಷಯ ಮುಟ್ಟಿಸಿದರು. ರಾಧಮ್ಮನ ಬಳಿ ಧೀರುನನ್ನು ಬಿಟ್ಟು ಜೈ ಓಡೋಡಿ ಬಂದಿದ್ದ. ರವೀರು ಹೊರಗೆ ಕುಳಿತಿದ್ದರು. ಅವನನ್ನು ನೋಡುತ್ತಲೇ ಅವರ ದುಃಖದ ಕಟ್ಟೆ ಹೊಡೆದು ಅವನನ್ನು ತಪ್ಪಿ ಅಳಲಾರಂಭಿಸಿದಾಗ, ಜೈಯೇ, ಅವಳಿಗೆ ಏನೂ ಆಗಲ್ಲ ಅಣ್ಣ, ಪ್ಲೀಸ್ ಅಳಬೇಡ, ನೀ ಹತ್ರ ನಂಗೂ ಧೈರ್ಯ ಇರಲ್ಲ.
ಅವಳಿಗೆ ಯಾಕೆ ಹೀಗೆಲ್ಲ ಆಗತ್ತೆ? ಹುಟ್ಟಿದ ಕೂಡಲೇ ಅಪ್ಪ ಅಮ್ಮ ದೂರ ಆದ್ರು, ಹೀಗೆ ನೋಡಿದ್ರೆ ಹೀಗೆ. ಆ ದೇವರು ಮೋಸಗಾರ ಕಣೋ. ಜೈಗೂ ಅವರ ಮಾತು ಕೇಳಿ ಸಂಕಟವಾದರೂ, ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ, ನಾನವಳನ್ನು ನೋಡಿ ಬರ್ತೆ. ಸರಿ ಅಂದ್ರು ರವೀರು. ಅವಳ ಮುಖ ಕಪ್ಪು ಕಟ್ಟಿತ್ತು. ಆ ಸುಟ್ಟ ಗಾಯಗಳು ಅವನ ಅಸಹಾಯಕತೆಯನ್ನು ಚುಚ್ಚಿ ಚುಚ್ಚಿ ಕೇಳಿದಂತೆ ಭಾಸವಾಯಿತು ಜೈಗೆ. ನನ್ನ ಕೈಲಿ ಅವಳನ್ನು ನೋಡಿಕೊಳ್ಳಲು ಆಗಲಿಲ್ಲ. ನಾನಿಂತ ಅಣ್ಣ, ಕ್ಷಮಿಸಿಬಿಡು ಕಂದ ನನ್ನ. ನೀ ಇಲ್ಲದಿದ್ದರೆ ನಾನು ಇಲ್ಲ. ಅಲ್ಲಿಯೇ ಕೂತು ಬಿಕ್ಕಳಿಸತೊಡಗಿದ. ಅಲ್ಲಿನ ನರ್ಸ್ ಜೈನನ್ನು ಅಲ್ಲಿಂದ ಎಬ್ಬಿಸಿ ಕಳುಹಿಸಬೇಕಾಯಿತು. ಬೆಳಗ್ಗೆಯವರೆಗೂ ಏನನ್ನೂ ಹೇಳಲಾಗುವುದಿಲ್ಲವೆಂದು ವೈದ್ಯರು ಹೇಳಿದ್ದರು. ರವೀರನ್ನು ಅಜ್ಜಿಯ ಬಳಿ ಕಳುಹಿಸಿ ಜಯದೇರು ಜಾನುಳ ಬಳಿ ಉಳಿದರು. ಆ ರಾತ್ರಿ ಅವರಿಗೆ ಒಂದು ಯುಗವಂತೆ. ಸಮಯ ಮಾತ್ರ ಉರುಳುತ್ತಲೇ ಇಲ್ಲ. ಪ್ರತಿ ಕ್ಷಣ ಕೂಡ ನರಕದಂತೆ. ಆಕೆ ನರಳಿದಾಗೊಮ್ಮೆ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿ ಕಣ್ಣಲ್ಲೇ ಮರುಗುವರು. ಅವಳಿಗೇನೂ ಆಗದಿರಲಿ ಎಂಬುವುದೊಂದೇ ಆ ಎರಡೂ ಜೀವಗಳ ಪ್ರಾರ್ಥನೆ. ಬೆಳಗ್ಗೆಯವರೆಗೂ ಆ ಕಡೆ ಈ ಕಡೆ ಓಡಾಡುತ್ತಾ ಕಾಲ ಕಳೆದರು. ನರ್ಸ್ ನಿದ್ರೆ ಮಾಡುವಂತೆ ಹೇಳಿದರೂ ಕೇಳಲಿಲ್ಲ. 9 ಸುಮಾರಿಗೆ ವೈದ್ಯರು ಬಂದು ಅವಳ ಜೀವಕ್ಕೆ ತೊಂದರೆ ಇಲ್ಲ ಎಂದಾಗಲೇ ಅವರು ಬಿಗಿಹಿಡಿದ ಉಸಿರನ್ನು ಹೊರಚೆಲ್ಲಿದ್ದು. ಜಗತ್ತನ್ನೇ ಗೆದ್ದ ಸಂಭ್ರಮ ಅವರಿಗೆ. ರವೀರಿಗೂ ವಿಷಯ ತಿಳಿಸಿದರು. ಕಾವ್ಯ ಧರ್ಮನಿಗೆ ಹೇಳಿದಳು, ನನಗೆ ಬ್ಯಾಡ್ ನ್ಯೂಸ್, ನಿಂಗೆ ಗುಡ್ ನ್ಯೂಸ್. ಅಂದರೆ ಕೇಳಿದ. ಅವಳು ಸಾಯಬೇಕಿತ್ತು, ಸಾಯಲಿಲ್ಲ. ದೈಹಿಕವಾಗಿ ಬದುಕಿದ್ರೆ ಏನೋ, ಮಾನಸಿಕವಾಗಿ ಸಾಯ್ತಿದ್ರೆ ಆಯ್ತು. ಈಗಲೇ ಅರ್ಧ ಸತ್ತಿರ್ತಾಳೆ. ಅಂತೂ ನನ್ನ ತಲೆಗೆ ಬರಲಿಲ್ಲ ಅಂದ. ಸ್ವಲ್ಪ ದಿನ ಅವಳ ಸುದ್ದಿಗೆ ಹೋಗದೆ ಬಾಯಿ ಮುಚ್ಕೊಂಡಿರೋ, ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಹಾಂ ಗೊತ್ತು. ಅವಳು ಒಬ್ಬಳಲ್ಲ, ಜೈತೀರೂ ಇನ್ಮೇಲೆ ಸೈಲೆಂಟ್ ಆಗ್ತಾರೆ. ಅವರು ಏನು ಮಾಡೋಕ್ಕೂ ಆಗಲ್ಲ. ಹಾಂ ಸರಿ, ನೀನು ಅವರ ಯಾರ ಕಣ್ಣಿಗೂ ಕಾಣಬೇಡ. ಸರಿ ಅಂದ. ರಾಧಮ್ಮ ಸ್ವಲ್ಪ ಸುಧಾರಿಸಿಕೊಂಡಿದ್ದರು. ರವೀರು, ಜಾನು ತಮ್ಮ ಹತ್ರನೇ ಇದ್ದಾಳೆ, ಆರಾಮ ಇದ್ದಾಳೆ ಅಂದ್ರು. ಅವಳಿಗೆ ಹೀಗೆ ಆಗಿರೋದು ಗೊತ್ತಾದ್ರೆ ಮತ್ತೆ ಆ ಹಿರಿಯ ಜೀವ ತಡೆಯಬೇಕಲ್ಲ. ಹೌದಾ, ಮನೆಗೆ ಬಂದಳ? ಯಾರು ಕರ್ಕೊಂಡು ಬಂದರು? ಧರ್ಮ ಅವಳನ್ನು ಬಿಟ್ನಾ? ಅವಳಿಗೆ ಏನೂ ಆಗಿಲ್ಲ ಅಲ್ವಾ? ಒಂದೇ ಸಲ ಪ್ರಶ್ನೆಗಳನ್ನು ಕೇಳಿದಾಗ, ಇಲ್ಲ ಅಯ್ಯೇ, ಅವಳಿಗೆ ಏನೂ ಆಗಿಲ್ಲ, ಆರಾಮ ಇದ್ದಾಳೆ. ನಾಳೆ ಮನೆಗೆ ಹೋಗ್ತೀವಲ್ಲ, ನೀನೇ ನೋಡ್ತೀಯ. ಬೆಡ್ ಮೇಲೆ ಕುಳಿತು, ದೇವ್ರೆ ನನ್ನ ಮಗಳನ್ನು ಕಾಪಾಡಿದ್ಯಾ ಎಂದು ಕೈ ಮುಗಿದರು. ರವೀರು ವಿಷಾದದಿಂದ ಅವರನ್ನು ನೋಡಿದರು. ವೈದ್ಯರು ಜೈ ಮತ್ತು ದೀರುಗೆ, ನೋಡಿ, ಇನ್ನೊಂದು 15 ದಿನ ಇಲ್ಲಿ ಇರಬೇಕಾಗುತ್ತೆ. ಅವರು ಜೀವಕ್ಕೆ ಏನೂ ತೊಂದರೆ ಇಲ್ಲ. ಆದರೆ ಕೈಕಾಲು ಸುಟ್ಟಿರೋದ್ರಿಂದ ಅವರನ್ನು ನೋಡ್ಕೊಳ್ಳೋಕ್ಕೆ ಒಬ್ಬರು ನರ್ಸ್ ಬೇಕೇ ಬೇಕು. ಆ ಗಾಯಗಳು ಕಡಿಮೆ ಆಗಬೇಕಲ್ಲ. ಡಾಕ್ಟರ್, ಮನೆಯಲ್ಲೇ ಅವಳನ್ನು ನೋಡ್ಕೊಳ್ಳೋಕೆ ಆಗಲ್ವಾ ಕೇಳಿದ ಜೈ. ಅವರನ್ನು ನೋಡ್ಕೊಳ್ಳೋಕೆ ಯಾರಾದರೂ ಇದ್ದಾರೆ ಅಂದರೆ ಕರ್ಕೊಂಡು ಹೋಗಬಹುದು. ವಾರಕ್ಕೆ 1 ಸಲ ಆಸ್ಪತ್ರೆಗೆ ಬರಬೇಕಾಗುತ್ತೆ. ಆದರೆ ಅವರ ಜೊತೆ ಯಾರಾದರೂ ಒಬ್ಬರು ಇದ್ರೆ ಒಳ್ಳೆಯದು. ಆಯಿತು ಡಾಕ್ಟರ್, ನಾವಿಬ್ಬರು ನೋಡ್ಕೋತೀವಿ ಅವಳನ್ನು ಅಂದ ಧೀರು. ಹಾಗಾದರೆ ಯಾವಾಗ ಕರ್ಕೊಂಡು ಹೋಗಬಹುದು? ಜೈನ ಪ್ರಶ್ನೆ ವೈದ್ಯರಿಗೆ. ನಾಳೆನೇ ಕರ್ಕೊಂಡು ಹೋಗಿ. ಆಯಿತು ಸರ್ ಅಂದ ಜೈ. ಯಾವಾಗಲೂ ಜೈ ಮತ್ತು ಧೀರು ಅವಳ ಜೊತೆಯೇ ಇರುತ್ತಿದ್ದರು. ಚಿಕ್ಕ ಮಗುವಿಗಿಂತ ಹೆಚ್ಚಾಗಿ ಅವಳನ್ನು ನೋಡಿಕೊಳ್ಳುತ್ತಿದ್ದರು. ಅವಳ ರೂಮ್ ಬಿಟ್ಟು ಹೋಗುತ್ತಿರಲಿಲ್ಲ ಇಬ್ಬರು. ಅವಳ ತಲೆ ಬಾಚುವುದು, ಊಟ ಮಾಡಿಸುವುದು ಎಲ್ಲ ಅವರೇ. ಆದಷ್ಟು ಅವಳನ್ನು ಕಾಲೆಳೆದು ನಗಿಸುತ್ತಿದ್ದರು. ಆದರೆ ಜಾನು ಮೊದಲಿನ ಹಾಗಿಲ್ಲ. ಲವಲವಿಕೆ, ತರಳೆ, ತುಂಟತನ ಇದೆಲ್ಲ ಎಲ್ಲೋ ಕಳೆದು ಹೋದ ಆಗಿದ್ದಳು. ಅವತ್ತೊಂದಿನ ಧೀರು ಹೊರಗೆಲ್ಲೋ ಹೋಗಿದ್ದ. ಜೈ ಜಾನುಗೆ ಊಟ ಮಾಡಿಸುತ್ತಾ ಕೇಳಿದ, ಮಗ ಯಾಕೋ ನೀನು ಮೊದಲಿನ ಹಾಗಿಲ್ಲ? ಇಲ್ಲ ಅಣ್ಣ, ನಾನು ಇದ್ದ ಹಾಗೆ ಇದ್ದೆ. ಕಂದ, ನಿನ್ನ ಅಣ್ಣ ಕಣೋ ನಾನು. ನಿನ್ನ ಮನಸ್ಸಲ್ಲಿ ಯಾವುದೋ ಅಸಮಾಧಾನ, ಚಿಂತೆ ಇರೋದಂತೂ ನಿಜ. ನಮ್ಮ ಹತ್ರ ಹೇಳ್ತಾ ಇಲ್ಲ ನೀನು. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿನ್ನ ಮನಸ್ಥಿತಿ ಏನು ಅಂತ. ಅದೇನು ಅಂತ ಹೇಳು, ನಾನಿದ್ದೀನಲ್ಲ. ಏನೇ ಇದ್ರೂ ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಆದರೆ ನೀ ಕೊರಗೋದು ನೋಡೋಕೆ ನನಗೆ ಆಗಲ್ಲ ಮಗ. ಅವನ ಧ್ವನಿಯಲ್ಲಿ ನೋವಿತ್ತು. ಅಣ್ಣ ತನ್ನ ಕೊರಳ ಮಾಂಗಲ್ಯವನ್ನು ಅವನಿಗೆ ತೋರಿಸಿ, ಇದೇ ಅಣ್ಣ ನನ್ನ ಚಿಂತೆಗೆ ಕಾರಣ. ಅವತ್ತು ನಾನು ಸತ್ತಿದ್ರೆ ಒಳ್ಳೆಯದಿತ್ತು, ನೀವಾದರೂ ನೆಮ್ಮದಿಯಿಂದ ಇರ್ತಿದ್ರಿ. ಅಂಥ ಮಾತೆಲ್ಲ ಆಡಬೇಡ ಮಗ.
ಅದು ನಿನಗೆ ಗೊತ್ತಿಲ್ಲದೆ ಆಗಿದ್ದು. ನೀನದನ್ನು ಒಪ್ಕೋಬೇಕಾಗಿಲ್ಲ. ಅದರ ಬಗ್ಗೆ ನಿಂಗೆ ಚಿಂತೆ ಬೇಡ. ನನ್ನ ತಂಗಿಯಾಗಿ ಕೊನೆಯವರೆಗೂ ಇರ್ತೀಯ. ನಾನು ಮದುವೆ ಆಗಲ್ಲ. ಈ ಅಣ್ಣ ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ. ಜೈ, ಏನು ಹೇಳ್ತಾ ಇದ್ದಿ ನೀನು? ನನ್ನ ಹಣೆ ಬರಹ ಇದು. ನನ್ನಿಂದ ನೀನು ನೋಡು, ಇದ್ರ ಬಗ್ಗೆ ಹೆಚ್ಚು ಮಾತಬೇಡ. ನಾನು ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ. ನನ್ನ ತಂಗಿಗೆ ಇಲ್ಲದ ಜೀವನ ನಂಗೂ ಬೇಡ. ಇದೆಲ್ಲ ಮಾತುಗಳು ದೇರು ಕಿವಿಗೆ ಬಿದ್ದಿತ್ತು. ಊಟ ಮುಗಿತಾ? ನಾನು ಚಿಕನ್ ತಂದೆ ಇವಳಿಗೆ ಅಂತ. ಈ ಗೂಬೆ ನೋಡಿದ್ರೆ ಊಟ ಮಾಡಿದಾಳೆ ಎನ್ನುತ್ತಾ ಅತ್ತ ಬಂದ. ಅವನ ನೋಡಿ ಜೈ ಜಾನು ಅಲ್ಲಿಗೆ ಮಾತು ಬದಲಾಯಿಸಿದರು. ಒಂದು ವಾರದಿಂದ ತೀರು ರಜೆ ಹಾಕಿ ಜಾನು ಜೊತೆ ಇದ್ದಿದ್ದು ಚೈತ್ರಾರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಏನ್ರಿ, ನಿಮ್ಮ ಮಗ ವಾರದಿಂದ ಕೆಲಸಕ್ಕೆ ರಜೆ ಹಾಕಿ ಅಲ್ಲೇ ಇದ್ದಾನೆ? ಅಪ್ಪ ಅಮ್ಮ ಇದ್ದಾರೆ ಅನ್ನೋದು ಮರ್ತಿದ್ದಾನೆ ಅನ್ಸುತ್ತೆ ಅಂದರು ರವೀರಿಗೆ. ಯಾಕೆ ಈ ಥರ ಮಾತಾಡ್ತಿದೀಯಾ? ಅವನು ಬೇರೆಯವರ ಮನೆಯಲ್ಲ ಇದ್ದಾನೆ. ಅವನದೇ ಮನೆ ಅಲ್ವಾ? ಅದು ಅಲ್ಲದೆ ಪರಿಸ್ಥಿತಿ ನಿಂಗೂ ಗೊತ್ತಲ್ವಾ? ಆದರೂ ಯಾಕೆ ಇಂಥ ಮಾತಾಡ್ತೀಯಾ? ಓಹೋ, ನೀವೆಲ್ಲಿ ಬಿಟ್ಟು ಕೊಡ್ತೀರಾ? ನಿಮ್ಮ ತಂಗಿ ಮಗಳಲ್ವಾ? ತಂಗಿ ಮಗಳಲ್ಲ, ಅವಳು ನನ್ನ ಮಗಳು ಅನ್ಕೋ. ಇನ್ನೊಮ್ಮೆ ಹೀಗೆ ಮಾತಾಡಿದರೆ ಸರಿ ಇರಲ್ಲ. ಗದರಿ ಅಲ್ಲಿಂದ ಎದ್ದು ಹೊರನಡೆದರು. ಹೊಂಚು ಹಾಕಿ ಕಾಯುವ ಬೆಕ್ಕಿನಂತೆ ಮೊದಲೇ ಬಂದು ಅತ್ತೆ ಮಾವನ ಮಾತನ್ನು ಕದ್ದು ಕೇಳಿಸಿಕೊಂಡ ಕಾವ್ಯ ತನ್ನ ಬೇಳೆ ಬೇಯಿಸಲು ತಯಾರಾದಳು. ಅತ್ತೆ, ಯಾಕೊಂಥರ ಇದ್ದೀರಾ? ಮುಖ ಎಲ್ಲ ಬಾಡಿದೆ. ಏನಿಲ್ಲ ಬಿಡಮ್ಮ, ನೀ ಯಾವಾಗ ಬಂದೆ? ಈಗಷ್ಟೇ ಬಂದೆ ಅತ್ತೆ. ಅದ್ಬಿಡಿ, ನೀವೀಗಿರೋದು ನನ್ನ ಹತ್ರ ನೋಡೋಕ್ಕಾಗಲ್ಲ. ಪ್ಲೀಸ್ ಅತ್ತೆ, ಏನಾಯ್ತು ಅಂತ ಹೇಳಿ. ಬೆಣ್ಣೆ ಹಚ್ಚಿದಳು ಚೈತ್ರಾಗೆ. ನೀನು ನನ್ನ ತವರು ಮನೆಯವಳು. ನಿನ್ನ ಹತ್ರ ಹೇಳ್ದೆ ಮತ್ತೆ ಯಾರಿಗೆ ಹೇಳಲಿ? ಆ ಜಾನುಗೆ ಆರಾಮ ಇಲ್ಲದೆ ಇರೋದು ನಿಂಗೆ ಗೊತ್ತಲ್ವಾ? ನಮ್ಮ ದೀರು ರಜೆ ಹಾಕಿ ಒಂದು ವಾರದಿಂದ ಅಲ್ಲೇ ಹೋಗಿ ಕೂತಿದ್ದಾನೆ. ಮನೆ ಮಠ ಏನೂ ಇಲ್ವಾ ಅಂತ ನಿಮ್ಮ ಮಾವನ ಕೇಳಿದ್ರೆ ನಂಗೆ ಬೈದು ಹೋದ್ರು. ಎಷ್ಟೇ ಆದರೂ ಅವರೆಲ್ಲ ಒಂದೇ ಅಲ್ವಾ ಅತ್ತೆ? ತಂಗಿ ಮಗಳು ಮಮಕಾರ ಬಿಟ್ಟು ಹೋಗುತ್ತಾ? ಹಾಂ, ಅದು ನಿಜ ಕಾವ್ಯ. ನಾನು ಮಾತ್ರ ಒಂಟಿ ಇಲ್ಲಿ. ಅಯ್ಯೋ, ಅದೆಲ್ಲ ಬಿಡಿ. ಅವರೆಲ್ಲ ಸೇರಿಕೊಂಡು ಬೇರೆ ಥರ ಮಾಡಿದ್ರೆ ನೀವೇನು ಮಾಡ್ತೀರಾ? ಬೇರೆ ಥರ ಅಂದರೆ ಏನೇ? ಅತ್ತೆ, ದೇರುಗೆ ಆ ಮದುವೆ ಆದವಳನ್ನ ಗಂಟು ಹಾಕೋಕೆ ನೋಡ್ತಾ ಇದ್ದಾರೆ. ಅಚ್ಚಿ ಜೈ ಎಲ್ಲ. ಏನೇ ಹೇಳ್ತಾ ಇದೀಯಾ? ಹೌದು ಅತ್ತೆ, ಅವಳ ಬಗ್ಗೆ ಗೊತ್ತಿದ್ದವರು ಯಾರಾದರೂ ಅವಳನ್ನು ಮದುವೆ ಆಗ್ತಾರಾ? ನೀವೇ ಯೋಚನೆ ಮಾಡಿ. ಬಕ್ರ ಸಿಕ್ತು ಅಂತ ದೇರು ತಲೆಗೆ ಕಟ್ಟೋಕೆ ನೋಡ್ತಾರೆ ಅಷ್ಟೇ. ಆ ಥರದವರೇ ಅವರು. ಆದರೆ ನಾನು ಬಿಡಬೇಕಲ್ಲ. ಅಲ್ಲಿ ಜೈ ಅಜ್ಜಿ ಇಲ್ವಾ, ನೋಡ್ಕೋತಾರೆ. ದೇರುಗೆ ಬರೋಕೆ ಹೇಳಿ. ಹಾಗೆ ಮಾಡ್ತೀನಿ. ಕಾವ್ಯ ಚೈತ್ರಾರ ಮನಸ್ಸು ಹಾಳು ಮಾಡುವಲ್ಲಿ ಯಶಸ್ವಿಯಾದಳು. ಧೀರು, ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೆ? ಅಮ್ಮ, ನೀನು ಈಗಷ್ಟೇ ಆರಾಮ ಆಗಿದ್ದೆ. ಇಲ್ಲೆಲ್ಲ ಯಾಕೆ ಓಡಾಡ್ತಾ ಇದ್ದೆ? ಏನಿಲ್ಲ ಮಗ, ಸುಮ್ಮನೆ ಒಂದೇ ಕಡೆ ಕೂತ್ಕೊಂಡ್ರೆ ತಲೆಯಲ್ಲಿ ಕೆಟ್ಟ ಯೋಚನೆಗಳೇ ಬರುವುದು. ಗಾಳಿಯಲ್ಲಿ ತಿರುಗಾಡಿದ್ರೆ ಭಾರ ಕಡಿಮೆ ಆದ ಹಾಗೆ. ಅದಕ್ಕೋಸ್ಕರ ಬಂದೆ. ನೀ ಅಂತ ಈ ಮಾವಿನ ಮರದ ಕೆಳಗೆ ಕೂತ್ಕೊಂಡು ಮಾವಿನಕಾಯಿ ಲೆಕ್ಕ ಮಾಡ್ತಾ ಇದ್ಯಾ? ಕುತ್ಕೋಬೇಕು ಅನ್ನಿಸ್ತು, ಬಂದೆ ಅಷ್ಟೇ ಅಂದ ಧೀರು. ನಿಮ್ಮಮ್ಮ ಫೋನ್ ಮಾಡಿತ್ತಪ್ಪ, ಮನೆಗೆ ಬರಬೇಕಂತೆ. ಯಾವಾಗ? ಅರ್ಧ ತಾಸಾಯ್ತು. ಆಮೇಲೆ ಹೋಗುವ ಬಿಡು. ಅಜ್ಜಿ ಮೊಮ್ಮಗ ಇಬ್ಬರಲ್ಲೂ ವಿಚಿತ್ರ ಮೌನ. ಮಾತನಾಡುವ ಆಸಕ್ತಿ ಇಬ್ಬರಲ್ಲೂ ಇರಲಿಲ್ಲ. ಮನಸ್ಸು ಭಾರ ಆದರೆ ಮಾತು ಹೊರಗೆ ಬರುವುದು ಸ್ವಲ್ಪ ಕಷ್ಟನೇ. ಏನೇನೆಲ್ಲ ಆಗ್ಬಿಡ್ತು ನಮ್ಮ ಮನೆಯಲ್ಲಿ. ಮುಂದೆ ಮಾಡೋದಾದ್ರೂ ಏನೋ. ಸರಿಯಾಗಿ ನಿದ್ರೆ ಬರದೆ ಒಂದು ವಾರ ಆಯ್ತಲ್ವಾ? ನಿನ್ನ ಸ್ಥಿತಿನೂ ಇದೆ ಅಲ್ವಾ? ಅವ್ಯಕ್ತ ನೋವು ಗಂಟಲಿನ ಮೂಲಕ ಹೊರಗೆ ಬಂದು ಹೇಳಿದರು ರಾಧಮ್ಮ. ಗುಟ್ಟಿದ ತೀರು ಅಷ್ಟೇ. ತಳ್ಳಿರೋ ಕೆಸರಲ್ಲಿ ಬಿದ್ದು ಒದ್ದಾಡ್ತಾ ಇರೋದಾ, ಅಥವಾ ಅದರಿಂದ ಎದ್ದು ಹೊರಗೆ ಹೇಗೆ ಬರಬೇಕು ಅಂತ ನೋಡೋದಾ? ಹೊರಗೆ ಬರೋದಕ್ಕೆ ದಾರಿ ಬೇಕಲ್ವಾ ಅಮ್ಮ? ದಾರಿ ಹುಡುಕೋ ಕೆಲಸ ಮಾಡಿದ್ರ ಮಗ? ಕೇಳಿದರು ರಾಧಮ್ಮ. ಒಂದು ಹೆಣ್ಣಿನ ಅಸ್ತಿತ್ವದ ಪ್ರಶ್ನೆ ಅಲ್ವಾ ಇದು? ಹೆಣ್ಣು ಅಂದ ಮಾತ್ರಕ್ಕೆ ಅವಳ ಇಷ್ಟದಂತೆ ಬದುಕೋ ಹಕ್ಕು ಇಲ್ವಾ ಅವಳಿಗೆ? ಆದರೆ ಈಗ ನಾವೇನು ಮಾಡೋಕ್ಕಾಗುತ್ತೆ? ಅವನವಳಿಗೆ ತಾಳಿ ಕಟ್ಟಿ ಆಗಿದೆಯಲ್ಲ. ನಿನ್ನಾಳೆ ಇಷ್ಟ ಇಲ್ಲದ ಹುಡುಗಿನ ಮದುವೆ ಆಗು ಅಂದರೆ ಆಗ್ತೀಯಾ ತೀರು? ನೇರವಾಗಿ ಕೇಳಿದರು ರಾಧಮ್ಮ. ಇಲ್ಲ ಅಮ್ಮ. ಮತ್ತೆ
ಇಷ್ಟೆಲ್ಲ ಆದ ಮೇಲೂ ಅವಳು ಒಪ್ಕೋಬೇಕಾ ಅವನನ್ನ? ಮತ್ತೆ ಏನ್ ಮಾಡೋಣ ಅಂತೀಯ? ಮೊದಲು ನೀವು 3 ಜನ ಮೊದಲಿನ ಥರ ಆಗಿ, ಆಮೇಲೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಅವರಿಬ್ಬರನ್ನು ಸರಿ ಮಾಡೋ ಕೆಲಸ ನಿಂದು. ಸರಿ ಅಮ್ಮ, ನಡಿ, ಸಂಜೆ ಆಯಿತು, ನಿಮ್ಮಮ್ಮನೂ ಕಾಯ್ತಾ ಇರ್ತಾಳೆ. ಹುಳುಗಳ ಕೀರ್ ಕೀರ್ ಶಬ್ದ ಸಂಜೆಯಾಗಿದ್ದನ್ನು ಸೂಚಿಸಿದಾಗ ಅಜ್ಜಿ ಮೊಮ್ಮಗ ಮನೆ ಕಡೆ ಮುಖ ಮಾಡಿದರು. ಜೈ ಮತ್ತೆ ಜಾನುಳನ್ನ ಮೊದಲಿನಂತೆ ಮಾಡುವ ಜವಾಬ್ದಾರಿ ರಾಧಮ್ಮ ದೇರು ಹೆಗಲಿಗೇರಿಸಿದ್ದರಿಂದ ದೇರುವಿನ ದೃಷ್ಟಿ ಅದರ ಕಡೆಗಿತ್ತು. ಅಣ್ಣ ತಂಗಿ ಗೂಡ್ ಬಿಟ್ಟು ಹೊರಗೆ ಬರ್ತಿರೋ ಇಲ್ವೋ ಕೇಳಿದ ಧೀರು. ಹಿರಿಯರು ಹೇಳಿದ ಮೇಲೆ ಕೇಳದೆ ಇರೋಕ್ಕೆ ಆಗುತ್ತಾ? ನೀವು ಆಜ್ಞೆ ಮಾಡಿದ್ರೆ ನಾವಿಬ್ರು ಅದನ್ನು ಪಾಲಿಸ್ತೀವಿ. ಏನೇ ಜಾನು ಕೇಳಿದ ಜೈ. ಹೌದೆಂಬಂತೆ ತಲೆಯಾಡಿಸಿದಳು. ಸರಿ, ಹಾಗಾದರೆ ಚೆಸ್ ಆಡೋಣವಾ ಅಂದ ಧೀರು. ಸರಿ, ಆಡೋಣ ಬಾ, ನೀ ಬರ್ತೀಯೇನೆ? ಇಲ್ಲ ಜೈ, ನೀವಿಬ್ಬರೂ ಆಡಿ ಅಂದ್ಲು ಜಾನು. ಆಟದಲ್ಲಿ ಧೀರು ಜೈನನ್ನ ಸೋಲಿಸಿದ. ಹೇಗೆ ನಾವು ಅಂತ ಧೀರು ಅಂದಾಗ, ಮತ್ತೊಂದ್ಸಲ ಆಡೋಣ ಬಾ, ಆವಾಗ ಗೊತ್ತಾಗುತ್ತೆ, ನಿನ್ನ ಸೋಲಿಸ್ತೀನಿ ಅಂತ ಅಂದಾಗ, ಜೀವನನೂ ಹಿಂಗೆ ಅಂದ್ಕೋ ಜೈ, ಒಂದ್ಸಲ ಸೋತ ಮಾತ್ರಕ್ಕೆ ತಲೆ ಮೇಲೆ ಕೈ ಹೊತ್ತು ಕುತ್ಕೋಬೇಕಾ? ಧೀರು ಮುಖ ನೋಡಿದ ಜೈ, ಏನು ಹೇಳಬೇಕು ಅಂತ ಇದ್ದೀಯಾ? ಅದಕ್ಕೆ ಇಷ್ಟೆಲ್ಲ ಪಿಟಿಕೆನಾ? ಇಲ್ಲ ಜೈ, ವಾಸ್ತವ ಇದೆ. ಏನೋ ಆಯಿತು ಅಂತ ಸುಮ್ಮನೆ ಕುತ್ಕೊಳ್ಳೋದಕ್ಕಿಂತ ಅದರಿಂದ ಹೊರಬರಬೇಕು, ಸಾಧಿಸಿ ತೋರಿಸಬೇಕು ಅಲ್ವಾ? ನಿಜ ಮಗ ನೀ ಹೇಳೋದು. ಬದುಕು ನಿಂತ ನೀರಲ್ಲ. ಥ್ಯಾಂಕ್ ಯು, ನನಗಿಂತ ಚಿಕ್ಕವನಾದರೂ ಅರ್ಥ ಮಾಡಿಸಿದ್ದಕ್ಕೆ. ಸರಿ ಕಣೋ, ನೀವಿಬ್ಬರು ಮೊದಲಿನ ಥರ ಆಗೋದಕ್ಕೆ ಪ್ರಯತ್ನ ಮಾಡಿದೆ. ಅಮ್ಮ ಯಾಕೋ ಫೋನ್ ಮಾಡಿದ್ರಂತೆ, ನಾನು ಮನೆಗೆ ಹೋಗಿ ಬರ್ತೆ. ಸರಿ ಚಿನ್ನು, ಹೋಗ್ಬಾ ಅಂದ ಜೈ. ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದ ಚೈತ್ರಾರ ಬಳಿ ಹೋದ ಧೀರು. ಡಾರ್ಲಿಂಗ್, ಕಾಲ್ ಮಾಡಿದ್ಯಂತೆ? ಹಾಂ ಮಾಡಿದ್ದೆ. ಯಾಕೆ? ನಿನಗಂತೂ ಮನೆ ನೆನಪಿಲ್ಲ, ಅಮ್ಮ ಇದ್ದಾಳೆ ಅನ್ನೋದು ಮರ್ತಿದೀಯಾ? ನಮಗೂ ಹಾಗೇನಾ? ಯಾಕಮ್ಮ ಹಾಗಂತೀಯ? ನಿಂಗೆ ಎಲ್ಲ ಗೊತ್ತಲ್ವಾ? ನಾನೇನು ಬೇರೆಯವರ ಮನೇಲಿದ್ನಾ? ಅದು ನನ್ನ ಮನೆಯೇ ಅಲ್ವಾ? ಇರಬಹುದು. ಆದರೆ 1 ವಾರದಿಂದ ಕೆಲಸ ಬಿಟ್ಟು ಅಲ್ಲಿ ಜೆಂಡ ಊರಿದೆಯಲ್ಲ, ಹೇಳೋರು ಕೇಳೋರು ಇಲ್ವಾ? ಇವತ್ತ್ಯಾಕೆ ವಿಚಿತ್ರವಾಗಿ ಮಾತಾಡ್ತಾ ಇದೀಯಾ ಅಮ್ಮ? ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ನಿಮ್ಮ ಅಮ್ಮ ಹಾಗೆ ಆಡ್ತಾಳೆ. ಅದ್ಬಿಡು, ಹೇಗಿದ್ದಾಳೆ ಜಾನು ಕೇಳಿದ್ರು ರವಿ. ಹುಷಾರಾಗ್ತಾ ಇದ್ದಾಳೆ. ನಿಮ್ಮಮ್ಮ ಗುರು ಅಂತ ಇರಲಿ, ಬಾ ನಾವು ಹೊರಗೆ ಹೋಗೋಣ ಅಂತ ಮಗನನ್ನು ಹೊರಡಿಸಿದರು ಅಲ್ಲಿಂದ. ಮಗನ ಭುಜದ ಮೇಲೆ ಕೈ ಹಾಕಿ ಹೊರಟಾಗ, ಎಲ್ಲ ಅಪ್ಪನ ಥರಾನೇ ಇವನು ಬೈದುಕೊಂಡರು ಚೈತ್ರ. ಅಪ್ಪ ಮಗನ ಸವಾರಿ ಟೆರೆಸ್ ಮೇಲೆ ಹೋಗಿ ಕುಳಿತಿತ್ತು. ಆಕಾಶ ನೋಡ್ತಾ ಶಾಂಬಾದ ಗಾಳಿಗೆ ಮುಖ ಕೊಟ್ಟು ಅಪ್ಪ ಮಗ ಕುಳಿತರು. ಅಮ್ಮ ಯಾಕೆ ಈ ಥರ ಮಾತಾಡಿದ್ದು ಪಪ್ಪ? ಕಾವ್ಯ ಪ್ರಭಾವ ಎಲ್ಲ ಎಂದರು ರವಿ. ಅದಕ್ಕೆ ಬಾ ಅಂತ ಫೋನ್ ಮಾಡಿದ್ದ ಅಂದ ಧೀರು. ಯಾರು ಬಾ ಅಂದ್ರು ಕೇಳಿದರು. ಅಮ್ಮ ಅಜ್ಜಿಗೆ ಫೋನ್ ಮಾಡಿ ಬರೋಕೆ ಹೇಳಿದ್ದು. ಅತ್ತೆ ಸೊಸೆ ಕಿತಾಪತಿ ಎಲ್ಲ ಇದು, ನೀನು ಹುಷಾರಾಗಿರು ಕಂದ. ಕಾವ್ಯ ಸರಿ ಇಲ್ಲ, ನಿಮ್ಮಮ್ಮ ಬೇರೆ ಅವಳನ್ನು ಸೊಸೆ ಮಾಡ್ಕೊಳ್ಳೋಕೆ ಕುಣಿತಾ ಇದ್ದಾಳೆ. ನಿಂಗೆ ಯಾರು ಇಷ್ಟನೋ ಅವರನ್ನೇ ಆಗೋ, ಜೀವನ ನಿಂದು. ಹಾ ಪಪ್ಪ, ಮದುವೆ ಅಂದಾಗ ನೆನಪಾಯ್ತು, ಮೊನ್ನೆ ಜೈ ಮದುವೆನೇ ಆಗಲ್ಲ ಅಂತ ಇದ್ದ ಜಾನು ಹತ್ರ. ಹಿಂಗೆಲ್ಲ ಆಯ್ತಲ್ಲ, ಅದಕ್ಕೆ ಅವಳ ಜೀವನ ಹಾಳಾಯ್ತು ಅನ್ನೋ ಚಿಂತೆ ಅವನಿಗೆ. ಮಗಳ ಥರ ಚಿಕ್ಕ ಮಗುವಿನಿಂದ ಬೆಳೆಸಿದಾನೆ, ಹಾಗೆ ಅನ್ನೋದು ಸಹಜ ಅಲ್ವಾ ಅಂದ್ರು ರವಿ. ಮತ್ತೆ ಈಗ ಏನು ಮಾಡೋದು ಪಪ್ಪ? ಇಬ್ಬರ ಜೀವನನೂ ಹಾಳಾಗುತ್ತೆ ಅಲ್ವಾ? ನನಗೆ ಅದೇ ಕೊರೀತಾ ಇದೆ ತಲೆಯಲ್ಲಿ. ನನಗೆ ಅನಿಸಿರೋದನ್ನು ಹೇಳ್ತೀನಿ, ಆದರೆ ಅದನ್ನು ಮಾಡೋದು ಬಿಡೋದು ನಿನ್ನ ಇಷ್ಟ. ಮದುವೆ ಅಂತ ಬಂದಾಗ ಸಮಾನ ಮನಸ್ಥಿತಿ ತುಂಬ ಮುಖ್ಯ. ಭಾವನಾತ್ಮಕವಾಗಿ ಒಂದಾಗಿರುವಿಕೆಯೇ ಜೀವನಕ್ಕೆ ಅರ್ಥ ನೀಡೋದು. ಇದೆಲ್ಲ ನಿಮ್ಮಿಬ್ಬರಲ್ಲೂ ನಾನು ನೋಡಿದ್ದೀನಿ. ಅಂದರೆ ಏನು ಹೇಳ್ತಾ ಇದ್ದಿ ಪಪ್ಪ? ಜಾನೂನ ನಾನು ಹಾದಿರೋ, ಅವಳು ನಿಂಗೆ ಒಳ್ಳೆ ಜೋಡಿ ಆಗ್ತಾಳೆ ಅಂತ ನನಗೆ ಅನಿಸುತ್ತೆ. ಅವಳ ಬಗ್ಗೆ ನಿಂಗೆ ಗೊತ್ತಲ್ವಾ ನನಗಿಂತ? ಇದರಲ್ಲಿ ನಂದು ಒಂದು ಸ್ವಾರ್ಥ ಇದೆ. ಅವಳನ್ನು ಬೇರೆ ಯಾರೇ ಆದರೂ ಈ ಹಾಳು ರಾಮಾಯಣದಿಂದ ಅವಳಿಗೆ ಹಿಂಸೆ ಕೊಡದೇ ಇರಲ್ಲ. ನಾನೇ ಆಡಿಸಿ ಬೆಳೆಸಿದ ಮಗು ನಾಳೆ ಹಿಂಸೆ ಪಡೋದು ನನ್ನ ಹತ್ರ ನೋಡೋಕ್ಕೆ ಆಗಲ್ಲ. ಒತ್ತಾಯ ಏನಿಲ್ಲ,
ನಿನ್ನ ನಿರ್ಧಾರಗಳನ್ನು ನಾನು ಗೌರವಿಸ್ತೀನಿ. ಜಾನು, ನೀನು ಇಬ್ಬರು ಮಕ್ಕಳೇ ನನಗೆ. ನನ್ನ ಮಗನನ್ನು ಹಾಳು ಬಾವಿಗೆ ನುಗ್ಗಬೇಕು ಅಂತ ಇದ್ದೀರಾ? ಅಪ್ಪ ಆದವರು ಹೇಳೋ ಮಾತಾ ಇದು? ಏನೇನೋ ಹೇಳಿ ಅವನ ತಲೆಯನ್ನು ಹಾಳು ಮಾಡ್ತೀರಾ? ಊರಲ್ಲಿ ಬೇರೆ ಯಾರೂ ಸಿಗ್ಲಿಲ್ವಾ ನಿಮಗೆ? ನಾನು ಸತ್ತಿಲ್ಲ ಇನ್ನು. ಆ ಮದುವೆ ಆದವಳನ್ನು ನನ್ನ ಮಗನಿಗೆ ಕಟ್ಟೋಕೆ. ಸಿಟ್ಟಲ್ಲಿ ಧೀರು ಕೈ ಹಿಡಿದು ಎಳೆದುಕೊಂಡೇ ಹೋದರು. ಚೈತ್ರ ಕದ್ದು ಇವರ ಮಾತು ಕೇಳಿಸಿಕೊಂಡು ರಂಪ ಮಾಡಿ ಹೋದರು. ಮುಂದೆ ಏನೆಲ್ಲ ಆಗಲಿದೆ? ಧೀರು ಮತ್ತು ಜಾನು ಮದುವೆ ಆಗುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.